ಇದೇ ಏಪ್ರಿಲ್ 23ರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಶ್ರೀ ಭಗೀರಥ ಜಯಂತಿ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಭಗೀರಥ ಸಂಘದ ಅಧ್ಯಕ್ಷರಾದ ಎಸ್.ಟಿ. ಹಾಲಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಭಗೀರಥ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ದಿನಾಂಕ 23/4/2026 ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ನಮ್ಮ ಜನಾಂಗದವರು ಹೆಚ್ಚಾಗಿ ಭಾಗವಹಿಸಬೇಕು ಅಂಥೇಳಿ ತಮ್ಮ ಪತ್ರಿಕಾ ಮೂಲಕ ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ನಂತರ ಮಾತನಾಡಿದ ಜನಾಂಗದ ಮುಖಂಡರಾದ ಕಾಂಕಾರಿ ನಾಗರಾಜ್ರವರು ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮ ಜನಾಂಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 80 ಅಂಕ ಹೆಚ್ಚಿನ ತಗೊಂಡಂಥವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇರೋಂಥದ್ದು ಉದ್ದೇಶ ತುಂಬ ನಮ್ಮದು ಜನಾಂಗ ಏನಿದೆ ಅಷ್ಟು ಸಣ್ಣ ಜನಾಂಗದಲ್ಲೂ ಕೂಡ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ್ರಿಂದ ಪ್ರೋತ್ಸಾಹದಾಯಕವಾಗಿ ಕೊಡುವಂಥದ್ದು. ವಿಶೇಷ ಏನಪ್ಪ ಅಂದರೆ ಎಲ್ಲರೂ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದಾಗಿ ಅನುಕೂಲ ಆಗಲಿ ಉತ್ತೇಜನ ಕೊಡುವಂಥದ್ದು. ಒಂದು ನಾಗರಾಜ್ ಶಿರೋಳ್ ಅನ್ನೋರು ಉಪನ್ಯಾಸ ಕೊಡ್ತಾ ಇದ್ದಾರೆ. ಅವರು ಬಿಜಾಪುರದವರು ಮತ್ತು ನಮ್ಮ ಶಿವಮೊಗ್ಗದಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭ ಮಾತನಾಡಿದ ಕೆ ದೇವೇಂದ್ರಪ್ಪ, ಕಾರ್ಯಕ್ರಮದ ದಿನದಂದು ಶಿವಮೊಗ್ಗ ಉಪ್ಪಾರ್ ಯುವಕರ ಸಂಘದ ಮುರಳಿ ನೇತೃತ್ವದಲ್ಲಿ ಸುಮಾರು 200 ಬೈಕ್ಗಳಿಂದ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಸರ್ಕಾರ ಮತ್ತು ಶಿವಮೊಗ್ಗ ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ನಡೆಯುವಂಥ ಈ ಆಚರಣೆಯಲ್ಲಿ ಭಗೀರಥ ಜಯಂತಿ ಆಚರಣೆಯಲ್ಲಿ ಅವತ್ತು ಬೆಳಗ್ಗೆ 9:30ರಿಂದ ಶಿವಮೊಗ್ಗ ಜಿಲ್ಲಾ ಉಪ್ಪಾರ ಯುವಕರ ಸಂಘ ಏನಿದೆ ನಮ್ಮ ಮುರಳಿಯವರ ನೇತೃತ್ವದಲ್ಲಿ ಸುಮಾರು 200 ವಾಹನ ದ್ವಿಚಕ್ರ ವಾಹನಗಳಲ್ಲಿ ಚೌಕಿ ಸರ್ಕಲ್ ಇದೆಯಲ್ಲ ವಿನೋದ್ ಮರ, ಆ ಸರ್ಕಲ್ನಿಂದ ಇಡೀ ನಗರದ ಎಲ್ಲ ವೃತ್ತಗಳನ್ನ ಒಂದು ಮೂಲಕ ಈ ಒಂದು ಸಂದೇಶವನ್ನು ಅಂದರೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಒಂದು ಕೊಡೋದ್ರ ಮೂಲಕ ಯೂತ್ಸು ಬಹಳ ಉತ್ಸಾಹಿಯಾಗಿ ಯುವಕರ ಸಂಘ ಅವತ್ತು ಈ ಬೈಕನ್ನು ರ್ಯಾಲಿ ಮಾಡೋದ್ರ ಮೂಲಕ ಜನರಿಗೆ ಒಂದು ಸಂದೇಶ ಕೊಡುತ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು